ವೀಕ್ಷಕರೇ, ಈ ಕೋಳಿ ತಳಿ ಜಾತಿ ನಿಕೋಬಾರಿ ಚಿಕನ್ ಅಂತ. ಇದು ಅಂಡಮಾನ್ ನಿಕೋಬಾರ್ ದ್ವೀಪದ ನಾಟಿ ಕೋಳಿಗಳು. ಅಂಡಮಾನ್ ನಿಕೋಬಾರ್ ದ್ವೀಪಗಳ ನಾಟಿ ಕೋಳಿ ತಳಿ ಇದು. ಇದನ್ನ ನೀವು ಯೂಟ್ಯೂಬಲ್ಲಿ ನಿಕೋಬಾರಿ ಚಿಕನ್ ಅಂತ ಹುಡುಕಿದ್ರೆ ಸುಮಾರು ವಿಡಿಯೋಗಳು ಸಿಗ್ತವೆ. ಎಲ್ಲ ವಿಡಿಯೋಗಳು ತಮಿಳಲ್ಲಿ ಇರ್ತವೆ. ಈ ತಳಿನ ತಮಿಳುನಾಡು ಸರ್ಕಾರ ಅಭಿವೃದ್ಧಿ ಮಾಡ್ತಾ ಇದೆ. ಸೊ ಅವರು ಒಂದೊಂದು ರೈತರಿಗೆ 3 ನಾಟಿ ಕೋಳಿ 3 ನಿಕೋಬಾರಿ ಚಿಕನ್ ಕೊಡ್ತಾ ಇದ್ದಾರೆ. ನಾನು ಚೆನ್ನೈಯಿಂದ ಹೋಗಿ ಒಂದು 5 ತಿಂಗಳಿಂದ ತೊಗೊಂಡು ಬಂದೆ ಈ ಕೋಳಿಗಳನ್ನ. ಇದರೊಳಗೆ ನೀವು ನೋಡ್ಬೋದು ಯಾವ ರೀತಿ ಬೆಳವಣಿಗೆ ಆಗಿದ್ದಾವೆ. ಹೆಚ್ಚು ಕಡಿಮೆ ಒಂದೊಂದು ಕೋಳಿ ಒಂದೊಂದು ಹುಂಜ ಬಂದು 2 kg 500, 2 kg 600ವರೆಗೂ ಬೆಳೆದವೆ. ನಾನು ಈ ಹುಂಜಗಳನ್ನ ಮಾರಾಟ ಮಾಡ್ತಾ ಇದ್ದೀನಿ. ನೀವು ಈ ಹುಂಜಗಳನ್ನ ತಗೊಂಡು ನಿಮ್ಮಲ್ಲಿರೋ ನಾಟಿ ಕೋಳಿನ ಜೊತೆಗೆ ಬಿಟ್ಟು ಅದರಿಂದ ಬರೋ ಮೊಟ್ಟೆಗಳು ಮರಿ ಮಾಡಿದಲ್ಲಿ ನಿಮಗೆ ಇದೇ ತಳಿ 2-3 ರೋಟೇಷನಲ್ಲಿ ಬಂದ್ಬಿಡ್ತದೆ. ಈ ಕೋಳಿದ ವೈಶಿಷ್ಟ್ಯತೆ ಏನು ಅಂತ ಹೇಳಿದ್ರೆ, ನಾಟಿ ಕೋಳಿ ಆದರೂ ಸಹ ಇದು ವರ್ಷಕ್ಕೆ 180ರಿಂದ 200 ಮೊಟ್ಟೆ ಇಡುತ್ತೆ. ನಮ್ಮ ನಾಟಿ ಕೋಳಿಗಳು ಕೇವಲ 80 ಮೊಟ್ಟೆಗೆ ಸೀಮಿತವಾಗಿದೆ. ಆದರೆ ನೋಡಿ, ಮೊಟ್ಟೆ ಈ ರೀತಿ ಇರ್ತದೆ. ಇದ್ರದ್ದು ಸೇಮ್ ನಾಟಿ ಕೋಳಿ ಥರನೇ ಇದೆ ಮೊಟ್ಟೆ. ನೋಡಿ, ನಾಟಿ ಕೋಳಿ ಥರನೇ ಬಣ್ಣ ಇದೆ. ಸೇಮ್ ನಾಟಿ ಕೋಳಿ ಥರ ಟೇಸ್ಟ್ ಇದೆ. ಇದು ಯಾಟೆ. ನಾನು ಸುಮಾರು ಒಂದು 70-80 ಹುಂಜ ಇದ್ದಾವೆ. ಸೊ ಹುಂಜಗಳನ್ನ ಮಾರಾಟ ಮಾಡಿಬಿಟ್ಟು ನೀವು ಇದನ್ನು ಒಯ್ದು ನಿಮ್ಮ ನಾಟಿ ಕೋಳಿ ಜೊತೆ ಬಿಟ್ಟರೆ ನಿಮ್ಮ ನಾಟಿ ಕೋಳಿ ಸಹ ಮೊಟ್ಟೆ ಕೊಡೋ ಸಾಮರ್ಥ್ಯ ಹೆಚ್ಚುತ್ತೆ ಇನ್ನು ಮುಂದಿನ ಬ್ಯಾಚಲ್ಲಿ. ಆದ್ದರಿಂದ ಬ್ರೀಡಿಂಗ್ ಪರ್ಪಸ್ಗೋಸ್ಕರ ನೀವು ಈ ಹುಂಜನ ಯೂಸ್ ಮಾಡ್ಬೋದು.